ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಎರಡು ರೆಸಿಪಿ ಮಾಡ್ತಿದ್ದೇನೆ. ಒಂದು ವೆಜ್ ಮತ್ತೆ ಇನ್ನೊಂದು ನಾನ್ ವೆಜ್. ಎರಡು ಸಿಂಪಲ್ ರೆಸಿಪಿ. ನಾನ್ ವೆಜ್ ಅಲ್ಲಿ ನಾನು ಬಟರ್ ಗಾರ್ಲಿಕ್ ಚಿಕನ್ ಮಾಡ್ತಿದ್ದೇನೆ. ಮತ್ತೆ ವೆಜ್ ಅಲ್ಲಿ ಆಯಿಸ್ಟರ್ ಮಶ್ರೂಮ್ ಫ್ರೈ. ಆಯಿಸ್ಟರ್ ಮಶ್ರೂಮ್ ಅಂದ್ರೆ ಬೇರೆ, ಇಲ್ಲಿ ನಾನು ಫೋಟೋ ಹಾಕಿದ್ದೇನಲ್ಲ, ಇದು ಆಯಿಸ್ಟರ್ ಮಶ್ರೂಮ್, ನಾರ್ಮಲ್ ಮಶ್ರೂಮ್ ಅಲ್ಲ ಇದು. ಇದು ಕೂಡ ಒಳ್ಳೇದಾಗ್ತದೆ ಅಂತ ತಿನ್ಲಿಕ್ಕೆ. ನಾನು ಫಸ್ಟ್ ಟೈಮ್ ಯೂಸ್ ಮಾಡೋದು ಇದನ್ನು. ಸೊ ಇದರ ಫ್ರೈ ಮಾಡ್ತಿದ್ದೇನೆ. ಸಿಂಪಲ್ ರೆಸಿಪಿ, ಅದು ಕೂಡ ಯಾರು ಟ್ರೈ ಮಾಡ್ಬೋದು ಅದನ್ನು. ಸೊ ಬನ್ನಿ, ಫಸ್ಟ್ ನಾನು ಬಟರ್ ಗಾರ್ಲಿಕ್ ಚಿಕನ್ ಮಾಡ್ತಿದ್ದೇನೆ, ಅದನ್ನು ಫಸ್ಟ್ ನೋಡುವ ರೆಸಿಪಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡು. ಈ ವಿಡಿಯೋನ ಎಂಡ್ ತನಕ ನೋಡಿ ಪ್ಲೀಸ್. ಬನ್ನಿ. ಇವತ್ತು ನಾನು ಬಟರ್ ಗಾರ್ಲಿಕ್ ಚಿಕನ್ ಮಾಡ್ತಿದ್ದೇನೆ. ನಾನು ದೊಡ್ಡ ಪೀಸ್ ತಗೊಂಡಿದ್ದೇನೆ, ನೀವು ಚಿಕ್ಕ ಪೀಸ್ ಕೂಡ ತಗೊಳ್ಬಹುದು, ಕಂಪಲ್ಸರಿ ಇಲ್ಲ ಇದು ದೊಡ್ಡ ದೊಡ್ಡ ಪೀಸಲ್ಲಿ ಮಾಡಬೇಕು ಅಂತ. ತುಂಬಾ ಸಿಂಪಲ್ ರೆಸಿಪಿ, ಅದು ಒಳ್ಳೆ ಟೇಸ್ಟ್ ಬರ್ತದೆ. ಮೊದಲಿಗೆ ಚಿಕನ್ನಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 2 ಟೀ ಸ್ಪೂನ್ ಪ್ಯಾಪ್ರಿಕಾ ಪೌಡರ್ ಅಂತ ಸಿಗ್ತದೆ, ಅದನ್ನು ಹಾಕಿ. 1 ಟೀ ಸ್ಪೂನ್ ಗಾರ್ಲಿಕ್ ಪೌಡರ್, 1 ಟೀ ಸ್ಪೂನ್ ಒರೆಗೆನೋ, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ನಂತರ ಒಂದು ಬಾಣಲೆಗೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಬಟರ್ ಹಾಕಿ, ಒಂದು ದೊಡ್ಡ ಪೀಸ್ ಬಟರ್ ಹಾಕಿ. ಇಲ್ಲದಿದ್ರೆ ಖಾಲಿ ಬಟರ್ ಹಾಕೋದಾದ್ರೂ ಪರವಾಗಿಲ್ಲ, ಬಟರ್ ಅಲ್ಲಿ ಫ್ರೈ ಮಾಡಿ. ಆದರೆ ಬಟರ್ ಜಾಸ್ತಿ ಹಾಕಿ, ಅದು ಫ್ರೈ ಆಗಲಿ ಅಷ್ಟುವರೆಗೆ. ನಾನು ಇಲ್ಲಿ ಬಟರ್ ತಗೊಂಡಿದ್ದೇನೆ ದೊಡ್ಡ ಪೀಸ್. ಅದಕ್ಕೆ 2 ಟೀ ಸ್ಪೂನ್ ಬ್ರೌನ್ ಶುಗರ್, 1 ಟೀ ಸ್ಪೂನ್ ವೆನಿಗರ್, 4 ಟೀ ಸ್ಪೂನ್ ಹನಿ ಮತ್ತೆ 2 ಟೀ ಸ್ಪೂನ್ ಸೋಯಾ ಸಾಸ್ ಅನ್ನು ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕಿಂತ ಮೊದಲು ಇದಕ್ಕೆ ಚಾಪ್ಡ್ ಜಿಂಜರ್ ಮತ್ತೆ ಗಾರ್ಲಿಕ್ ಅನ್ನು ಕೂಡ ಹಾಕಿದ್ದೇನೆ. ನೀವು ಬೇಕಾದ್ರೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಬಹುದು. ಇದು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಅದೇ ಪ್ಯಾನ್ಗೆ ತಗೊಂಡಿದ್ದೇನೆ, ಯಾವುದರಲ್ಲಿ ನಾನು ಚಿಕನ್ ಫ್ರೈ ಮಾಡಿದ್ದೇನಲ್ಲ ಅದಕ್ಕೆ ನಾನು ಈ ಮಿಕ್ಸ್ಚರ್ ಅನ್ನು ಹಾಕಿದ್ದೇನೆ. ಇದು ಚೆನ್ನಾಗಿ ಬಾಯ್ಲ್ ಆಗಿತ್ತು, ಸ್ವಲ್ಪ ತಿಕ್ ಆಗ್ತದೆ, ಅಷ್ಟುವರೆಗೆ ಇದನ್ನು ಬಾಯ್ಲ್ ಮಾಡಿ. ಅದು ಜಸ್ಟ್ 1 ಮಿನಿಟ್ ಆಗ್ತದೆ ಅಷ್ಟೇ, ಬೇಗ ಆಗ್ತದೆ. ನೋಡಿ, ಈಗ ಈ ಮಿಕ್ಸ್ಚರ್ ಅನ್ನು ನಾನು ಚಿಕನ್ ಮೇಲೆ ಹಾಕ್ತಿದ್ದೇನೆ. ಚೆನ್ನಾಗಿ ಕೋಟ್ ಮಾಡಿ ಚಿಕನ್ ಅನ್ನು. ನಮ್ಮ ಬಟರ್ ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ. ಈಗ ನೆಕ್ಸ್ಟ್ ನಾನು ಆಯಿಸ್ಟರ್ ಮಶ್ರೂಮ್ ಫ್ರೈ ಮಾಡ್ತಿದ್ದೇನೆ. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ರೆಸಿಪಿ. ಸೊ ಟ್ರೈ ಮಾಡಿ ನೋಡಿದ್ದನ್ನು. ಮತ್ತೆ ಇದೇ ಮಶ್ರೂಮ್ ಆಗ್ಬೇಕು ಅಂತಿಲ್ಲ ಈ ರೆಸಿಪಿಗೆ. ನಾರ್ಮಲ್ ಮಶ್ರೂಮ್ ಅಲ್ಲಿ ಕೂಡ ನೀವು ಈ ಫ್ರೈ ಮಾಡಬಹುದು. ಆದ್ರೆ ನಾನು ಇದು ತಕೊಂಡ್ ಬಂದಿದ್ದೆ, ನಾನು ಫಸ್ಟ್ ಟೈಮ್ ಆಕ್ಚುಲಿ ತರೋದಿದ್ದು, ನನ್ಗೆ ಸಹ ಗೊತ್ತಿರ್ಲಿಲ್ಲ. ಅಲ್ಲಿ ವೆಜಿಟೇಬಲ್ ಶಾಪಿಗೆ ಹೋಗುವಾಗ ಅವ್ರು ಹೇಳಿದ್ರು, ನಾ ಕೇಳಿದೆ ಅದೆಂತ ಅಂತ, ಅದಕ್ಕೆ ಹೇಳಿದ್ರು ಅದು ಆಯಿಸ್ಟರ್ ಮಶ್ರೂಮ್ ಅಂತ. ಹಾಗೆ ನಾನು ತಂದದ್ದು ಒಂದು ಟ್ರೈ ಮಾಡುವ ಅಂತ. ನೀವು ನಾರ್ಮಲ್ ಮಶ್ರೂಮ್ ಅಲ್ಲಿ ಕೂಡ ಇದನ್ನು ಟ್ರೈ ಮಾಡ್ಬೋದು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಈಗ ನಾನು ಆಯಿಸ್ಟರ್ ಮಶ್ರೂಮ್ ಫ್ರೈ ಮಾಡ್ತಿದ್ದೇನೆ. ಆಯಿಸ್ಟರ್ ಕಟ್ ಮಾಡಿ ಇದಕ್ಕೆ 3 ಟೀ ಸ್ಪೂನ್ ಮೈದಾ, 2 ಟೀ ಸ್ಪೂನ್ ರೈಸ್ ಫ್ಲವರ್ ಅಂದ್ರೆ ಅಕ್ಕಿ ಹುಡಿ ಮತ್ತೆ 3 ಟೀ ಸ್ಪೂನ್ ಕಾರ್ನ್ ಫ್ಲವರ್ ಹಾಕಿ. ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಅಜ್ವೈನ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಮತ್ತೆ 1/2 ಟೀ ಸ್ಪೂನ್ ಚಾಟ್ ಮಸಾಲ. ಇದನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನೊಂದು ಪೇಸ್ಟ್ ತರ ಮಾಡಿ. ಇದಕ್ಕೆ ಈಗ ಮಶ್ರೂಮ್ ಅನ್ನು ಹಾಕಿ ಡೀಪ್ ಫ್ರೈ ಮಾಡಿ. ತುಂಬಾ ತೆಳು ಮಾಡಬೇಡಿ, ಯಾಕೆಂದ್ರೆ ಅದಕ್ಕೆ ಹಿಡಿಬೇಕಲ್ಲ, ಅದಕ್ಕೋಸ್ಕರ. ಒಳ್ಳೆ ಟೇಸ್ಟ್ ಆಗ್ತದೆ ಇದು. ಕ್ರಿಸ್ಪಿ ಆಗಿರ್ತದೆ. ಮತ್ತೆ
ನೋಡಿ ಒಳ್ಳೆ ಫ್ರೈ ಆಗಿದೆ, ಕ್ರಿಸ್ಪಿ ಆಗಿ ಉಂಟು. ನಾನು ನಿಮ್ಗೆ ತೋರಿಸ್ತೇನೆ ಎಷ್ಟು ಕ್ರಿಸ್ಪಿಯಾಗಿ ಉಂಟು ಅಂತ. ನೋಡಿ ಇಲ್ಲಿ ನೋಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಉಂಟು ನೋಡಿ. ಎರಡು ತುಂಬಾ ಸಿಂಪಲ್ ರೆಸಿಪಿ ನೋಡಿದ್ರಲ್ವಾ? ಸೊ ಟ್ರೈ ಮಾಡಿದನ್ನು ನಂಗೆ ಕಮೆಂಟ್ ಹಾಕಿ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.